ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು GPSTR ಪೇಪರ್ 2 ಅಂದರೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಸಮಾಜ ವಿಜ್ಞಾನದ 150 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ. 50 ಅಂಕಕ್ಕೆ ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ ಮತ್ತು ಇನ್ನೂ 100 ಅಂಕಕ್ಕೆ ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಶ್ನೆಗಳಿರ್ತಾವೆ. ಅದನ್ನೆಲ್ಲ ಯಾವ ರೀತಿ ಬರಿಬೇಕು, ಯಾವ ರೀತಿ ಬರಿಬೇಕಂದ್ರೆ ಯಾವ ಪುಸ್ತಕಗಳನ್ನು ಓದಬೇಕು ಅಂಥೇಳಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ಅದಕ್ಕೆ ನೀವು ಈ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ ಮಿಸ್ ಮಾಡಿದೆ ಅಂದರೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ ಏನೇನು ಓದಬೇಕು, ಎಷ್ಟೆಲ್ಲ ಓದಬೇಕು ಅಂಥೇಳಿ. ನೋಡ್ರಿ, ತಡ ಮಾಡದೆ ಬುಕ್ ಲಿಸ್ಟನ್ನು ನೋಡೋಣ. ನೋಡ್ರಿ, ಮೊದಲನೇದಾಗಿ ಏನು ಮಾಡಬೇಕಂದ್ರೆ GPSTR ಪೇಪರ್ 2 ಸಲುವಾಗಿ ನೀವು ಮೊದಲನೇದಾಗಿ ಗೌರ್ಮೆಂಟ್ ಪುಸ್ತಕಗಳನ್ನು 6ರಿಂದ 10 ತನಕ ಭಾಗ 1 ಭಾಗ 2 ಎಲ್ಲ ಪುಸ್ತಕಗಳನ್ನು ಈ ರೀತಿ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು, ಎಲ್ಲ ಪುಸ್ತಕಗಳನ್ನು ಏನು ಮಾಡಬೇಕು, ಚೆನ್ನಾಗಿ ಓದಬೇಕು. ನೋಡ್ರಿ, ಇಲ್ಲ 2024 ಓದ್ರಿ, 25 ಓದ್ರಿ. ಇವೆಲ್ಲ ಒಂದು ಸಲ ಗೌರ್ಮೆಂಟ್ ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡು ಏನು ಮಾಡಿರಿ, ಈ ರೀತಿ ಯಾವ್ದು ವರ್ಷ 24 ಅಲ್ರಿ 25 ಒಟ್ಟು ಒಂದು ಸಲ ಓದೋಕ್ಕೆ ಪ್ರಯತ್ನ ಮಾಡ್ಬೇಕು. ಎಲ್ಲ ಪುಸ್ತಕಗಳನ್ನು ನೀಟಾಗಿ ಓದಬೇಕು ಒಂದು ಸಲ. ಇದೆಲ್ಲ ಓದಿದ್ಮೇಲೆ ಏನು ಮಾಡಬೇಕು, ನಿಮ್ಮ ಹತ್ರ ಟೈಮ್ ಇದ್ದರೆ ಏನು ಮಾಡಬೇಕು, ಇದು ಈ ಸದ 1ನೇ ಪಾಠ ಓದ್ತಿರಲ್ಲ, ಆ ಪಾಠದ ನಿಮ್ಗೆ ಅದರಲ್ಲಿ ಏನು ತಿಳಿಯೋದಿಲ್ಲ, ಅದಕ್ಕೆ ಡಿಫಿಕಲ್ಟ್ ಇರುವಂಥ ವಾಕ್ಯಗಳನ್ನು ಏನು ಮಾಡ್ಬೇಕು, ನೀವು ಅದು ತಿಳಿಲಾರ್ದಲ್ಲ, ಒಂದು ಸ್ವಲ್ಪ ನಿಮಗೆ ಅರ್ಥ ಆಗ್ತಿಲ್ಲಾರ್ದು ಏನು ಮಾಡಬೇಕು, ನೋಟ್ಸನ್ನು ಮಾಡಬೇಕು. ಒಂದು ಶಾರ್ಟ್ಕಟ್ ನೋಟ್ಸ್ ಅಂದರೆ ಪೂರ್ತಿ ಬುಕ್ಕ ಎಲ್ಲ ಓದಿ ಎಲ್ಲ ಬುಕ್ಕನೇ ನೋಟ್ಸ್ ಮಾಡಬಾರ್ದು. ಇದ್ರೊಳಗೆ ನಿಮ್ಗೆ ಪ್ರಾರ್ಥನಾ ಸಮಾಜದಲ್ಲಿ ಏನರ ತಿಳಿಲಿಕ್ಕಪ್ಪ ಅಂದ್ರೆ ಅದರಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಏನು ಮಾಡಬೇಕು, ಒಂದು ಕಡೆ ಬರೆದಿಟ್ಟು ಒಂದು ಸ್ವಲ್ಪ ರಿವಿಷನ್ ಮಾಡಬೇಕು. ಅದು ನಿಮಗೆ ಯೂಸ್ ಆಗುತ್ತೆ. ನೋಡಿರಿ, ನೋಟ್ಸ್ ಯಾವ ರೀತಿ ಮಾಡ್ಬೇಕಂಥೇಳಿ ನಾ ಮಾಡಿರುವಂಥ ನೋಟ್ಸನ್ನು ನಿಮಗೊಂದು ಸಲ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ರಿ. 6 to 10 ಗೌರ್ಮೆಂಟ್ ಬುಕ್ ಓದಿದ್ಮೇಲೆ ಏನು ಮಾಡಬಹುದು, ನೀವು ಇಲ್ಲಿ ನಿಮ್ಮ ಹತ್ರ ಇದ್ದರೆ PUC ಬುಕ್ಸ್ನು ಓದಬಹುದು. ಇದು ಓದೋದ್ರಿಂದ ನಿಮಗೇನಾಗುತ್ತೆ, ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೋಕ್ಕೆ ಬಹಳ ಯೂಸ್ ಆಗುತ್ತೆ. ನಿಮಗೆ ಅತಿ ಹೆಚ್ಚು ನಾಲೆಜ್ ಇದ್ರೆ ಇನ್ನೂ ಆನ್ಸರ್ ಬಹಳ ಚೆನ್ನಾಗಿ ಆಗ್ತದೆ. ಅದಕ್ಕೆ ನೋಡಿರಿ, ಇಲ್ಲಿ ನನ್ನ ಹತ್ರ ಇರುವಂಥ ಪುಸ್ತಕವನ್ನು ತೋರಿಸ್ತೀನಿ ನಿಮಗೆ. ಇದು ನಾನು PUC ಓದುವಾಗ ತೊಗೊಂಡಿರುವ ಬುಕ್. ಇದು ನಾನು ಇದನ್ನೇ ಓದಿದ್ದು. ಏನು ಮಾಡಿರಿ, ಈ ರೀತಿ ನೋಟ್ಸ್ ನೋಡಿರಿ. ಒಬ್ಬರು ಕಮೆಂಟ್ ಮಾಡಿದರು, ನೋಟ್ಸ್ ಮಾಡೋದಾಗ್ಲಿಕ್ಕಂದ್ರೂ ಬುಕ್ಕಲ್ಲಿ ಟಿಕ್ ಮಾಡಿ ಓದ್ಬೋದು ಏನಂತ ಕೇಳಿದರು. ನೋಡಿರಿ, ಈ ರೀತಿ ಟಿಕ್ ಮಾಡೋದ್ರಿಂದ ಅದನ್ನೂ ರಿವಿಷನ್ ಮಾಡುವಾಗ ಈಸಿ ಆಗ್ತದೆ. ಆದರೆ ನೋಟ್ಸ್ ಮಾಡೋದ್ರಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಅನ್ನಿಸ್ತದೆ ನನಗೆ. ನಾನು ಕೂಡ ಒಂದು ಸ್ವಲ್ಪ ನೋಟ್ಸ್ ಮಾಡಿದ್ದೆ. ನೋಟ್ಸನ್ನು ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಿದ್ದೆ ಅಂಥೇಳಿ. ನೋಡಿರಿ, 2nd PUC ಬುಕ್ಸ್ ಕೂಡ ಈ ರೀತಿ ಓದ್ಕೋಬಹುದು. ಈ ರೀತಿ ಟಿಕ್ ಮಾಡಿನೂ ಓದಬಹುದು. ನೋಡಿರಿ, ನಾನಂತರೂ ಈ ರೀತಿ ಓದಿನೂ ಮತ್ತು ಜಸ್ಟ್ ಒಂದು ಸಲ ಟೈಮ್ ಇದ್ರೆ ಅದನ್ನು ನೋಟ್ಸ್ ಮಾಡಬಹುದು. ನೋಟ್ಸ್ ಮಾಡೋದ್ರಿಂದ ರಿವಿಷನ್ ಮಾಡೋಕ್ಕೆ ಭಾಳ ಯೂಸ್ ಆಗುತ್ತೆ. ನೋಡಿರಿ, ನನಗೆ ಭಾಳ ಹೆಲ್ಪ್ ಆಗಿತ್ತು ಇದು ನೋಟ್ಸ್ ಮಾಡಿದ್ದು, ಶಾರ್ಟ್ಕಟ್ನಾಗ ನೋಟ್ಸ್ ಮಾಡೋದು. ನೋಡಿರಿ, ಈ ರೀತಿ ಓದಿ ಇಡೋದ್ರಿಂದ ನಿಮಗೇನಾಗುತ್ತೆ, ಭಾಳ ಚಂದ ರಿವಿಷನ್ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ. ಬುಕ್ ಒಳಗೆ ಈ ರೀತಿ ಮಾಡೋದನ್ನು ಕಲೀರಿ. ನೋಡಿರಿ, ಹಾಂ, ಇದು ನೋಡಿರಿ ಎಷ್ಟು ಚಂದ ಕಾಣಿಸ್ತಾ ನೋಡಿರಿ. ಇದು ನೋಡಿರಿ, ಅಲ್ಲಿ ಜಸ್ಟ್ ನಾವು ಬುಕ್ ತೋರಿಸಿದ್ನಲ್ಲ, ಅದನ್ನು ನಾನು ಯಾವ ರೀತಿ ನೋಟ್ಸನ್ನು ಮಾಡಿದ್ದೆ ಅಂತ ಹೇಳ್ರಿ. ನೋಡಿರಿ, ಇಲ್ಲೂ ಭಾರತದ ಇತಿಹಾಸ ದ್ವಿತೀಯ PUC ಪಠ್ಯಪುಸ್ತಕದೊಳಗಿಂದ ಈ ರೀತಿ ನಾನು ನೋಟ್ಸ್ ಮಾಡ್ಕೋತಾ ಹೋಗಿದ್ದೆ. ನನಗೆ ಯಾವುದು ಇಷ್ಟ ಅನ್ನಿಸ್ತದೆ, ಯಾವ್ದು ನನಗೆ ನೆನಪಿಡಂಗಿಲ್ಲ, ಒಂದು ಸ್ವಲ್ಪ ಹಿಂಗೆ ಜಸ್ಟ್ ನಾನು ಓದಿದ್ದನ್ನು ಖುಷಿ ಕೊಡ್ತೈತಿ. ಈ ರೀತಿ ನಾನು ಓದಿನೆಲ್ಲ ಈ ರೀತಿ ನೋಟ್ಸ್ ಮಾಡಿನಲ್ಲ ಅಂಥೇಳಿ ನೀವು ಮಾಡ್ಬೋದು. ಈ ರೀತಿ ನೋಡಿರಿ, ಮುಂದುವರೆದು ಮತ್ತು ಏನಂದ್ರೆ ಸಮಾಜ ವಿಜ್ಞಾನಕ್ಕೆ 6ನೇ ತರಗತಿ ಭಾಗ 1ನೇ ಪಾಠವನ್ನು ಈ ರೀತಿ ಇತಿಹಾಸದ ಪರಿಚಯ ಒಂದು ಸ್ವಲ್ಪ ಈ ರೀತಿ ಬರ್ಕೋತ ಹೋಗೋದು. ಇಲ್ಲಿ ನೋಡಿರಿ, ಕಾಳಿದಾಸನ ಶಾಕುಂತಲ ಕೃತಿಯ ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಾಷಾಂತರ ಅನುವಾದ ಮಾಡಿದವ್ರು ಯಾರಪ್ಪ ಅಂದ್ರೆ ಸರ್ ವಿಲಿಯಂ ಜೋನ್ಸ್ ಅಂಥೇಳಿ ಒಂದು ಜಸ್ಟ್ ಈ ರೀತಿ ರಿವಿಷನ್ ಮಾಡ್ಕೋತ ಹೋಗ್ಬೋದು. ಕೀವರ್ಡ್ ಟೈಪ್ ಇದನ್ನು ಈ ರೀತಿ ನಾನು ನೋಟ್ಸನ್ನು ಮಾಡಿದ್ದೆ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಈ ರೀತಿ ಶಾರ್ಟ್ಕಟ್ ಒಳಗೆ ನೋಟ್ಸನ್ನು ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ನಮ್ಮ GPSTR ಪ್ರಿಪೇರ್ ಮಾಡುವವರಿಗೆ. ಏನಪ್ಪ ಅಂದ್ರೆ ಎಲ್ಲ ಓದಿದ ಮೇಲೆ ಏನು ಮಾಡಬೇಕು, ಈ ರೀತಿ ಕ್ವಶನ್ ಬ್ಯಾಂಕನ್ನು ತೊಗೊಂಡು ಏನು ಮಾಡಬೇಕು, ಈ ರೀತಿ ಕ್ವಶನ್ ಪೇಪರನ್ನು ಬಿಡಿಸ್ಕೊತಾ ಹೋಗ್ಬೇಕು. ಇದು ಭಾಳ ಯೂಸ್ ಆಗುತ್ತೆ. ನೋಡಿರಿ, ಎಷ್ಟು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ಗಿಂತ ನಾವು ಓದಿ ಕ್ವಶನ್ ಪೇಪರ್ ಬಿಡಿಸ್ತೀವಲ್ಲ, ಅದು ನಮಗೆ ಭಾಳ ಸಕ್ಸಸ್ ಸಿಗೋಕ್ಕೆ ಭಾಳ ಕಾರಣ ಆಗ್ತದೆ. ನಾನು ಕೂಡ ಈ ರೀತಿ ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೆ. ನೋಡಿರಿ, ಈ ರೀತಿ ಒಂದು ಕ್ವಶನ್ ಪೇಪರ್ದು ಬುಕ್ಲೆಟ್ ತೊಗೋರಿ. ಇದನ್ನು ತೊಗೊಂಡು ಎಲ್ಲನೂ ಬಿಡಿಸೋದ್ರಿಂದ ಭಾಳ ಯೂಸ್ ಆಗುತ್ತೆ ನಿಮಗೆ. ಅಂದರೆ ಓದಿದ್ದೆಲ್ಲ ನೆನಪು ಉಳಿತದೆ. ನಾನು GPSTR ಓದುವಾಗನ ತೊಗೊಂಡಿದ್ದು ಕ್ವಶನ್ ಪೇಪರ್ದಿದ್ದು.
ನಿಮ್ಗೆಲ್ಲರ ಸಿಕ್ಕರೆ ತಗೋರಿ. ಇಲ್ಲಿಕಂದ್ರೆ ನೋಡೋಣ, ನಾನು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ವಿಡಿಯೋ ಮಾಡೀನಿ, ನೋಡಿರಿ ಎಲ್ಲ ವಿಡಿಯೋನ ನೋಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಚೆನ್ನಾಗಿ ಓದ್ರಿ, ಕಂಟಿನ್ಯೂ ಓದ್ರಿ, ಸ್ಟಡಿಯನ್ನು ಸ್ಟಾಪ್ ಮಾಡಬೇಡ್ರಿ. ನೋಟಿಫಿಕೇಷನ್ ಆಗ್ತಾ ಇಲ್ಲ ಅನ್ನೋದನ್ನು ತಲೆ ಕೆಡಿಸ್ಕೋಬೇಡ್ರಿ. ಒಂದಲ್ಲ ಒಂದಿನ ನೋಟಿಫಿಕೇಷನ್ ಆಗುತ್ತಾ, ಜಸ್ಟ್ ನೀವು ರೆಡಿ ಇಳ್ರಿ, ಚೆಂದಾಗಿ ಓದ್ರಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಏನಾದರೂ ತಿಳಿಲಿಕ್ಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.